ವೆಲ್ಕಮ್ ಟು ರಂಗನ್ ಸ್ಟೈಲ್ ರೆಸಿಪಿ. ನಾನು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಪೂರಿ ಮತ್ತು ಸಾಗು ಮನೆಯಲ್ಲೇ ಮಾಡೋದು ಈಸಿಯಾಗಿ ಆರಾಮಾಗಿ ಸರಳವಾಗಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ನಾನು 4-5 ಬೀನ್ಸು, ಒಂದು ಗೆಡ್ಡೆಕೋಸು, ಒಂದು ಕ್ಯಾರೆಟು, ಒಂದು ಆಲೂಗೆಡ್ಡೆ, ಒಂದು ಸ್ವಲ್ಪ ಬಟಾಣಿ ಆ್ಯಡ್ ಮಾಡ್ಕೊಂಡಿದ್ದೀನಿ, ಹಸಿ ಬಟಾಣಿನ. ನೀವು ಬೇಕಾದ್ರೆ ಇದಕ್ಕೆ ತರಕಾರಿ ಇದಕ್ಕೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನೋಡಿ, ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ನೀರು ಕುದ್ಮೇಲೆ ನಾವೇನು ಹಚ್ಕೊಂಡ್ರೆ ಅಂತಕ್ಕಂಥ ತರಕಾರಿನ ತೊಳೆದ್ಬಿಟ್ಟು ಅದರೊಳಗಡೆ ಹಾಕ್ಬಿಟ್ಟು ಸ್ವಲ್ಪ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಅದನ್ನು 2 ಕೂಗನ್ನ ಕೂಗಿಸ್ಕೊಂಡು ಬಂದ್ಬಿಡೋಣ. ಸಾಗುಗೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ, ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಮಸಾಲೆ ಪುಡಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕಾಯಿ, ಒಂದು 8-10 ಬೆಳ್ಳುಳ್ಳಿ, 2 ಬ್ಯಾಡಗೆ ಮೆಣಸಿಕಾಯಿ, 2 ಒಣಮೆಣಸಿಕಾಯಿ, ಸ್ವಲ್ಪ ಶುಂಠಿ, 2 ಚಕ್ಕೆ, 2 ಲವಂಗ ಹಾಕ್ಬಿಟ್ಟು 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಬಿಟ್ಟು ತರಿಯಾಗಿ ರುಬ್ಕೊಂಡು ಬರೋಣ ಬನ್ನಿ. ಈ ಥರ ನೋಡಿ, ಈಗ ತರಕಾರಿ ಬೆಂದಿದೆ. ತರಕಾರಿ ಬೆಂದಿರೋದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಸಪ್ರೇಟ್ ಮಾಡ್ಕೊಂಡ್ಮೇಲೆ ಅದೇ ಕುಕ್ಕರ್ನ ಬಸ್ತಿದ್ದಾದಮೇಲೆ ಅದೇ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಡೋಣ. 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಆ್ಯಡ್ ಮಾಡಿದ್ದಾದಮೇಲೆ ಸ್ವಲ್ಪ ಸಾಸಿವೆ, ಮಸಾಲೆ ಒಂದು ಕರೆಕ್ಟಾಗಿ ಕೂಡಿಸಿದ್ರೆ ನಿಮ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡೋಣ. ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಿದ ಮೇಲೆ 2 ಈರುಳ್ಳಿ, ಸ್ವಲ್ಪ ಬ್ರೌನ್ ಕಲರ್ ಲೈಟಾಗಿ ಬೇಯಲಿ. ಬೆಂದಾದಮೇಲೆ 2 ಟೊಮೊಟೊ ಚಿಕ್ಕದಾಗಿ ಹಚ್ಕೊಂಡಿರೋ ಅಂಥದ್ದು. ನಾವು ತರಕಾರಿ ಏನು ಹಚ್ಕೊಂಡಿರ್ತೀವಿ ಸಾಗುಗೆ ಅದೇ ರೀತಿ ಹಚ್ಕೊಂಡಾದ್ಮೇಲೆ ಸ್ವಲ್ಪ ಟೊಮೊಟೊ ಫ್ರೈ ಆಗಲಿ. ಫ್ರೈ ಆದ ನಂತರ ನಾವೇನು ರುಬ್ಕೊಂಡಿರ್ತೀವಲ್ಲ ಮಸಾಲೆ, ಆ ಮಸಾಲೆನ ಈ ಕುಕ್ಕರ್ ಒಳಗಡೆ ಆ್ಯಡ್ ಮಾಡೋಣ. ಕುಕ್ಕರ್ ಒಳಗಡೆ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡೋಣ ಚೆನ್ನಾಗಿ. ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವೇನು ಆಗಲೇ ಬಸ್ಕೊಂಡಿರ್ತೀವಲ್ಲ ನೀರು, ಅದನ್ನು ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಎತ್ತಿಟ್ಕೊಂಡಿರೋ ಅಂಥ ನೀರನ್ನ ಮತ್ತೆ ಇದರೊಳಗಡೆ ಆ್ಯಡ್ ಮಾಡೋಣ. ತರಕಾರಿ ಹಾಕಿದ್ದಾದಮೇಲೆ ನಾವು ಬಸ್ಕೊಂಡಿರ್ತೀವಲ್ಲ ಆ ತರಕಾರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಏನು ಅವಾಗಲೇ ಬಸ್ಕೊಂಡಿದ್ವಲ್ಲ ನೀರು, ಅದನ್ನು ಇದರೊಳಗಡೆ ಆ್ಯಡ್ ಮಾಡೋಣ. ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಕೊಳ್ಳೋಣ. ಸ್ವಲ್ಪ ಕುದ್ದ ಮೇಲೆ ನೀವು ಸಾಲ್ಟ್ ಚೆಕ್ ಮಾಡ್ಕೊಳ್ಳಿ. ಮೊದಲೇ ಜಾಸ್ತಿ ಹಾಕಿರಲ್ಲ, ಸ್ವಲ್ಪ ನಾನು ಮೀಡಿಯಮಾಗಿ ಹಾಕಿರ್ತೀನಿ. ಸ್ವಲ್ಪ ಇದು ಕುದ್ದ ಮೇಲೆ ನಾವು ಸಾಲ್ಟನ್ನ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ ಯಾವ ಥರ ಬಂದಿದೆ. ಸ್ವಲ್ಪ ಕುದಿಬೇಕು, ಜಾಸ್ತಿ ಕುದಿಯೋದು ಬೇಡ. ನೋಡಿ ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಸಾಗು. ಬನ್ನಿ ಈಗ ಪೂರಿ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಕ್ವಿಕ್ಕಾಗಿ ಅರ್ಧ kg ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಾನು. ಸ್ವಲ್ಪ ನೀರು ಹಾಕ್ಕೊಂಡು ನಿಧಾನವಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಹದವಾಗಿ ಕಲಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿದಿಬೇಕು. ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಮಿದ್ದು ಈ ಥರ ಒಡೆದ್ಬಿಟ್ಟು ಚೆನ್ನಾಗಿ ಒಂದು 5 ಮಿನಿಟ್ಸ್ ಮುಚ್ಚಿದ್ದಾದಮೇಲೆ ಮೀಡಿಯಮ್ ನೀವು ಹೆಂಗೆ ಒಸಿತೀರ ಅದ್ರ ಮೇಲೆ ಪೂರಿ ನಿಮಗೆ ಬರುತ್ತೆ. ಅಂದರೆ ಮೀಡಿಯಮ್ಮಾಗಿ ಒಸಿಬೇಕು, ಜಾಸ್ತಿ ದಪ್ಪನೂ ಇರಬಾರ್ದು, ಜಾಸ್ತಿ ತೆಳುವಾಗೂ ಇರಬಾರ್ದು. ನೋಡಿ ಇದು ಸ್ವಲ್ಪ ತೆಳುವಿದೆ, ಇದು ಚೆನ್ನಾಗಿ ಬರುತ್ತೆ. ನೋಡಿ ಪೂರಿ ಈ ಥರ ಬರುತ್ತೆ. ತುಂಬ ಫ್ರೀಯಾಗಿ ಉದುಗ್ ಬರುತ್ತೆ ಪೂರಿ. ತೆಳುವಾಗಿ ಒಸಿಬೇಕು. ಸ್ವಲ್ಪ ಗಟ್ಟಿ ಒಸಿದ್ರೆ ಮಾಮೂಲಿ ಮೀಡಿಯಮಾಗಿ ಬರುತ್ತೆ. ಜಾಸ್ತಿ ಫ್ರೈ ಮಾಡಬೇಡಿ, ಗಟ್ಟಿಯಾಗೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.